ನಮ್ಮ RCB ತಂಡ ವೆಂಕಟೇಶ್ ಅಯ್ಯರ್ ಅವ್ರನ್ನ 7 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೆ. ಇವರ ಒಂದು ಮೂಲ ಬೆಲೆ 2 ಕೋಟಿ ಇತ್ತು, ಆದ್ರೆ ನಮ್ಮ RCB 7 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೆ. ನಮ್ಮ RCB ತಂಡವನ್ನ ಸೇರ್ಕೊಂಡ ನಂತರ ವೆಂಕಟೇಶ್ ಅಯ್ಯರ್ ಅವರ ಒಂದು ಫಸ್ಟ್ ರಿಯಾಕ್ಷನ್ ಏನಿತ್ತು, ಮತ್ತೆ ಅವರು RCB ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಕಳೆದ ಬಾರಿ ನಮ್ಮ RCB ತಂಡ 23 ಕೋಟಿವರೆಗೂ ಕೂಡ ವೆಂಕಟೇಶ್ ಅಯ್ಯರ್ ಅವ್ರನ್ನ ಕೇಳಿತು. ಬಟ್ KKR ತಂಡ 23 ಕೋಟಿ 75 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿತು. ಬಟ್ ಈ ಬಾರಿನೂ ಕೂಡ 6 ಕೋಟಿ 80 ಲಕ್ಷದವರೆಗೂ KKR ತಂಡ ಕೇಳಿತು. ಬಟ್ ಫೈನಲಿ ನಮ್ಮ RCB ತಂಡ 7 ಕೋಟಿ ಕೊಟ್ಟು ವೆಂಕಟೇಶ್ ಅಯ್ಯರ್ ಅವ್ರನ್ನ ಪರ್ಚೇಸ್ ಮಾಡಿತು. ಮಿಡ್ಲ್ ಆರ್ಡರ್ ನಲ್ಲಿ ಒಬ್ಬ ಬೆಸ್ಟ್ ಆಲ್ರೌಂಡರ್ ಬಂದಂಗಾಯ್ತು. ವೆಂಕಟೇಶ್ ಅಯ್ಯರ್ ಅವರು ಹೇಳ್ತಾರೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ, ನಾನು ಚಾಂಪಿಯನ್ಸ್ ಈಗಾಗಲೇ ಕಳೆದ ಬಾರಿ ಚಾಂಪಿಯನ್ಸ್ ಆಗಿದೆ. ತುಂಬಾನೇ ಇಂಡಿಯಾದಲ್ಲಿ ಔಟ್ ಆಫ್ ಕಂಟ್ರಿ ನಲ್ಲೇ ತುಂಬಾನೇ ಫ್ಯಾನ್ ಬೇಸ್ ಇರೋ ಫ್ರಾಂಚೈಸಿ ಅಂದ್ರೆ ಅದು RCB. ನಾನು ಕಳೆದ ಬಾರಿ RCB ಗೆ ಹೋಗ್ತೀನಿ ಅಂತ ಮಾಡಿದ್ದೆ, ಬಟ್ ಬ್ಯಾಡ್ ಲಕ್, ನಾನು RCB ತಂಡದಿಂದ ಮಿಸ್ ಆಗಿದೆ. ಬಟ್ ಇವಾಗ RCB ನನ್ನ ಮೇಲೆ ನಂಬಿಕೆ ಇಟ್ಟು ಪರ್ಚೇಸ್ ಮಾಡಿದೆ. ನಾನು ಉತ್ತಮ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಡಕ್ಕೆ ಟ್ರೈ ಮಾಡ್ತೀನಿ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾವ ರೀತಿ ಆ ಒಂದು ಖುಷಿಯನ್ನ ಹೇಳ್ಕೊಳ್ಬೇಕಂತ ಗೊತ್ತಾಗ್ತಿಲ್ಲ. ಒನ್ ಸೆಕೆಂಡ್, ಥ್ಯಾಂಕ್ ಯು ಆಲ್ RCB ಫ್ಯಾನ್ಸ್ ಅಂಡ್ RCB ಮ್ಯಾನೇಜ್ಮೆಂಟ್ ಅಂತ ವೆಂಕಟೇಶ್ ಅಯ್ಯರ್ ಅವರು ಅವರ ಒಂದು ಫಸ್ಟ್ ರಿಯಾಕ್ಷನ್ ಅನ್ನ ಹೇಳ್ಕೊಂಡಿದ್ದಾರೆ. ಒಟ್ನಲ್ಲಿ ನನ್ನ ಪ್ರಕಾರ 2 ಕೋಟಿ ಬೇಸ್ ಪ್ರೈಸ್ ಇಂದ 7 ಕೋಟಿಗೆ ಸಿಕ್ಕಿದ್ದಾರೆ. ಒಂದು ಒನ್ ಆಫ್ ದ ಬೆಸ್ಟ್ ಪಿಕ್ ಅಂತಾನೆ ಹೇಳ್ಬೋದು ನಮ್ಮ RCB ತಂಡಕ್ಕೆ. ಒಟ್ನಲ್ಲಿ ಇನ್ನೊಬ್ರು ಆಟಗಾರ ಬಂದಿದ್ದಾರೆ, ಪೇಸ್ ಬಾಲರ್ ಅವರು ಜೊಬ್ಯಾಕೋ ಅವರು. ಫುಲ್ ನಮ್ಮ RCB ತಂಡ ಯಾವೆಲ್ಲ ಆಟಗಾರರನ್ನ ಟ್ರೈ ಮಾಡ್ತು, ಯಾವೆಲ್ಲ ಆಟಗಾರರು RCB ಗೆ ಬರ್ತಾ ಇದ್ದಾರೆ, ಬಂದಿದ್ದಾರೆ, ಫುಲ್ ನಮ್ಮ ಚಾನಲ್ ವಿಡಿಯೋ ಹಾಕ್ತಾ ಇದೀವಿ. ಒಂದ್ ವಿಸಿಟ್ ಕೊಟ್ಟು ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕೆಂಪು ಬಟನ್ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.